ನಮಸ್ತೆ ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ತುಂಬಾ ರುಚಿಯಾಗಿರುವಂಥ ಚಿಕ್ಕು ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಇದು ನಾನು ಮಾಡ್ತಾ ಇರೋದು 2ನೇ ಸಾರಿ. ತುಂಬಾ ಚೆನ್ನಾಗಿ ಬಂದಿದೆ ರೆಸಿಪಿ. ಇದನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡುವ ಅಂತ ಅಂದ್ಕೊಂಡು ಇವತ್ತು ಇದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನೋಡಿ. ಸುಲಭವಾಗಿ ಮಾಡ್ಕೊಳ್ಬೋದು, ಏನು ಜಂಜಟ್ಟಿಲ್ಲ ಅಥವಾ ಯಾವುದೇ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸು ಸಾಕಾಗುತ್ತೆ. ಮೊದಲಿಗೆ ನೋಡಿ, ಹಾಲನ್ನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಇದು ಲೋಕಲಲ್ಲಿ ಸಿಗುವಂಥ ದನದ ಹಾಲು, ಡೈಲಿ ಯೂಸಿಗೆ ತೊಗೊಳ್ಳುವಂಥ ಹಾಲು. ಇದರಲ್ಲಿ ಸುಮಾರು 1 ಲೀಟ್ರಷ್ಟಿದೆ. ಈ ಹಾಲನ್ನು ನಾನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಇದು ಕಾಯಬೇಕು. ನೋಡಿ, ಈ ಹಾಲು ಎಷ್ಟಿದೆಯಲ್ಲ ಅದರ ಕಾಲು ಭಾಗದಷ್ಟು ಆಗಬೇಕು. ಅಲ್ಲಿ ತನಕ ಇದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ. ನೀವು ಬೇರೆ ಏನಾದರೂ ಕೆಲಸ ಇದ್ದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಹಾಗೆ ಕಾಯಲಿಕ್ಕೆ ಬಿಟ್ಬಿಡಬೇಕು, ಮುಚ್ಚಬಾರ್ದು. ಹಾಗೆ ಆಗಾಗ ಬಂದು ಸ್ವಲ್ಪ ಸ್ಟರ್ವ್ ಮಾಡಿ ಅದರ ಸೈಡಲ್ಲಿ ನಿಂತಿರೋ ಕೆನೆಯನ್ನೆಲ್ಲ ಬಿಡಿಸಿ ಅದರ ಜೊತೆ ಸೇರಿಸ್ತಾ ಹೋಗಬೇಕು. ಹೀಗೆ ಹಾಲು ಚೆನ್ನಾಗಿ ಕಾಯಬೇಕಾಗುತ್ತೆ. ನೋಡಿ, ಸುಮಾರು 20 ನಿಮಿಷದಲ್ಲಿ ಹಾಲು ಇಷ್ಟು ದಪ್ಪ ಆಗಿದೆ. ಈಗ ಮತ್ತೆ ಪುನಃ ಇದನ್ನು ಸ್ಟರ್ವ್ ಮಾಡ್ತಾನೆ ಕಾಯಿಸಬೇಕು. ನೋಡಿ, ಕಾಲು ಭಾಗದಷ್ಟು ಆಗಿದೆಯಲ್ಲ. ಈಗ ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಚಿಕ್ಕು ಐಸ್ ಕ್ರೀಮ್ ಮಾಡ್ತಾ ಇರೋದ್ರಿಂದ ಚಿಕ್ಕು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ. ಸಕ್ಕರೆ ಕರಗ್ತಾ ಇರಲಿ. ಈ ಕಡೆ ನೋಡಿ, ಅರ್ಧ ಕಪ್ ಹಾಲಿಗೆ ನಾನಿಲ್ಲಿ 2.5 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಂದು ಗಂಟು ಇಲ್ಲದೆ ಇರುವ ಹಾಗೆ ಮಿಕ್ಸ್ ಮಾಡಬೇಕು. ಕ್ರೀಮ್ ಟೈಪ್ ಆಗಬೇಕು. ನೋಡಿ, ಆ ರೀತಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಇದನ್ನು ಕುದೀತಾ ಇರೋ ಹಾಲಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಈಗ ಅದನ್ನು ಸ್ಟರ್ವ್ ಮಾಡ್ತಾನೆ ಹಾಲನ್ನು ದಪ್ಪ ಮಾಡಬೇಕು. ನೋಡಿ, 1 ಲೀಟ್ರ್ ಹಾಲನ್ನು ರೆಡ್ಯೂಸ್ ಮಾಡಿ 1/4 ಲೀಟ್ರ್ ಮಾಡಲಿಕ್ಕೆ ಸುಮಾರು 30 to 40 ಮಿನಿಟ್ಸ್ ಆಗಿದೆ. ಇಷ್ಟು ದಪ್ಪ ಆಗಬೇಕು. ನೋಡಿ, ಈಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸಬೇಕು ಮತ್ತು ಇದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥ 10 ಚಿಕ್ಕು ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಚಿಕ್ಕು ಹಣ್ಣು ಜಾಸ್ತಿ ಹಣ್ಣಾಗಿರಬೇಕು. ಎಷ್ಟು ಚೆನ್ನಾಗಿ ಹಣ್ಣಾಗಿರುತ್ತೆ ಅದು ಐಸ್ ಕ್ರೀಮಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಗಟ್ಟಿ ಇದ್ಬಿಟ್ರೆ ಅಷ್ಟು ಚೆನ್ನಾಗಾಗಲ್ಲ. ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಇದನ್ನು ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ನೋಡಿ, ಈ ಚಿಕ್ಕು ಹಣ್ಣು ನಮ್ಮನೆ ತೋಟದಲ್ಲಾಗಿರುವಂಥದ್ದು. ತುಂಬಾ ಚೆನ್ನಾಗಿ ಸ್ವೀಟ್ ಇದೆ. ಅದಕ್ಕಾಗಿ ನಾನು ಸಕ್ಕರೆಯನ್ನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಯಾಕೆಂದರೆ ಹಣ್ಣು ತುಂಬಾ ಸ್ವೀಟಾಗಿದ್ದರೆ ಸಕ್ಕರೆ ಜಾಸ್ತಿ ಬೇಕಾಗಲ್ಲ. ಹಣ್ಣು ಸ್ವಲ್ಪ ಸಪ್ಪೆಯಾಗಿದ್ದರೆ ಮಾತ್ರ ಸಕ್ಕರೆ ಜಾಸ್ತಿ ಹಾಕಬೇಕಾಗತ್ತೆ. ನೋಡಿಕೊಂಡು ಸಕ್ಕರೆಯನ್ನು ಹಾಕಬೇಕು. ನೋಡಿ, ಇದರಲ್ಲಿ ದೊಡ್ಡ ದೊಡ್ಡ ಬೀಜಗಳಂತೂ ತೆಗಿತೀವಿ. ಹಾಗೆಯೇ ಚಿಕ್ಕ ಬೀಜಗಳಿರುತ್ತೆ, ಅದನ್ನು ಆರಿಸಿ ತೆಗಿಬೇಕಾಗತ್ತೆ. ನೋಡಿ, ಈಗ ಕಟ್ ಮಾಡ್ಕೊಂಡಿರುವಂಥ ಚಿಕ್ಕು ಹಣ್ಣನ್ನೆಲ್ಲ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಮತ್ತು ನೀರು ಏನು ಹಾಕಬಾರ್ದು. ಓಕೆ, ಚಿಕ್ಕು ಹಣ್ಣಿನ ಸ್ಮೂತ್ ಪೇಸ್ಟ್ ರೆಡಿ ಆಯಿತು. ಕರೆಕ್ಟಾಗಿದೆ. ಈಗ ಇದನ್ನು ಆವಾಗಲೇ ಕಾಯಿಸಿಟ್ಟಿರುವಂಥ ಹಾಲು ತಣ್ಣಗಾಗಿದ್ದರೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಅದು ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಇಲ್ಲಿ ಹಾಲು ಕರೆಕ್ಟಾಗಿ ತಣ್ಣಗಾಗಿದೆ. ಅದಕ್ಕೆ ಈಗ ನಾನು ಈ ಗ್ರೈಂಡ್ ಮಾಡ್ಕೊಂಡಿರುವ ಚಿಕ್ಕು ಹಣ್ಣಿನ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಜಾರಲ್ಲಿರುವಂಥ ಹಣ್ಣಿನ ಪೇಸ್ಟನ್ನು ಸ್ಪೂನಿಂದ ಅಥವಾ ಕೈಯಿಂದ ತೆಗೆದುಹಾಕಬೇಕು. ಮತ್ತು ಹಾಲು ಅಥವಾ ನೀರನ್ನೇನು ಹಾಕಬಾರ್ದು. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇದು ಸರಿಯಾಗಿ ಮಿಕ್ಸ್ ಆಗಬೇಕು. ಆನಂತರ ಇದನ್ನು ಯಾವ ಡಬ್ಬದಲ್ಲಿ ನೀವು ಐಸ್ ಕ್ರೀಮ್ ಮಾಡಲಿಕ್ಕೆ ಇಡ್ತೀರಿ ಅದರಲ್ಲಿ ಹಾಕಿ, ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬವನ್ನು ತೆಗೆದುಕೊಂಡಿದ್ದೇನೆ. ಇದು ಏರ್ ಟೈಟ್ ಆಗಿರಬೇಕು. ನೋಡಿ, ಅದರಲ್ಲಿ ಕ್ರೀಮನ್ನೆಲ್ಲ ಹಾಕಬೇಕು ಮತ್ತು ಅದನ್ನು ಒಂಚೂರು ಟ್ಯಾಪ್ ಮಾಡಬೇಕು. ಸರಿಯಾಗಿ ಡಕ್ಕನನ್ನು ಹಾಕಿ 2 ರಿಂದ 3 ತಾಸು ಇದನ್ನು ಫ್ರೀಜರಲ್ಲಿ ಇಡಬೇಕು. ನೋಡಿ, 2.5 ತಾಸು ನಂತರ ಪುನಃ ಮತ್ತೆ ಈ ಡಬ್ಬವನ್ನು ನಾನು ತೆಗೆದಿದ್ದೇನೆ. ಎಷ್ಟು ಗಟ್ಟಿಯಾಗಿದೆ ನೋಡಿ, ಸ್ವಲ್ಪ ಮಾತ್ರ ಗಟ್ಟಿಯಾಗಿದೆ ಅಲ್ವಾ, ಜಾಸ್ತಿ ಗಟ್ಟಿಯಾಗಿಲ್ಲ. ಈಗ ಪುನಃ ಇದನ್ನು ಮತ್ತೆ ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಡಬ್ಬದಲ್ಲಿರುವಂಥ ಅಷ್ಟು ಕ್ರೀಮನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಕೇವಲ 1 ಮಿನಿಟ್ ಇದನ್ನು ಗ್ರೈಂಡ್ ಮಾಡಿದರೆ ಸಾಕು. ಅದಕ್ಕಿಂತ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬಾರ್ದು. ಮಿಕ್ಸರ್ ಜಾರ್ ಹೀಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಸರಿಯಾಗಿ ಕ್ರೀಮ್ ಟೈಪ್ ಆಗಿದೆಯಲ್ಲ, ಸಾಕು ಇಷ್ಟಾದರೆ. ಈಗ ಇದನ್ನು ಅದೇ ಡಬ್ಬದಲ್ಲಿ ಹಾಕಿ ಮತ್ತೆ ಪುನಃ ಅದನ್ನು ಫ್ರೀಜರ್ಲಿಡಬೇಕು. ಈಗ ಇದನ್ನು 8 ರಿಂದ 10 ತಾಸು ಫ್ರೀಜರ್ಲಿಟ್ಟರೆ ಕರೆಕ್ಟಾಗಿ ಐಸ್ ಕ್ರೀಮ್ ಗಟ್ಟಿಯಾಗುತ್ತೆ. ನೋಡಿ, ನಾನಿಲ್ಲಿ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಬಾದಾಮ್ ಮತ್ತು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕೋಬೋದು. ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಚಿಕ್ಕು ಪೀಸ್ಗಳನ್ನು ಹಾಕ್ಬೋದು. ಮತ್ತೆ ಪುನಃ ಅದನ್ನು ನಿಧಾನಕ್ಕೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಡಕ್ಕನನ್ನು ಹಾಕಿ 8 ರಿಂದ 10 ತಾಸು ಇದನ್ನು ಫ್ರೀಜರಲ್ಲಿ ಇಟ್ಬಿಟ್ರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಓವರ್ನೈಟ್ ಫ್ರಿಜ್ಜರಲ್ಲಿ ಇಟ್ಟಿರೋದ್ರಿಂದ ಐಸ್ ಕ್ರೀಮ್ ಪರ್ಫೆಕ್ಟಾಗಿ ಗಟ್ಟಿಯಾಗಿದೆ. ಈಗ ಇದನ್ನು ಒಂದು ಬಿಸಿ ನೀರಲ್ಲಿ ಸ್ಪೂನನ್ನು ಅದ್ಬಿಟ್ಟು ತೆಗಿತಾ ಇದ್ದೀನಿ. ಸ್ಕೂಪರ್ ಇದ್ದರೆ ಅದರಲ್ಲಿ ತೆಗಿಬೋದು. ಆ್ಯಕ್ಚುಲಿ ನನ್ನ ಹತ್ರ ಇರಲಿಲ್ಲ, ನಾನಿಲ್ಲಿ ಸ್ಪೂನಲ್ಲಿ ತೆಗಿತಾ ಇದ್ದೀನಿ.
ಇದನ್ನು ಫ್ರೀಜರಿಂದ ತೆಗೆದು ಒಂದು 10 ನಿಮಿಷ ಹೊರಗಡೆ ಇಟ್ಟರೆ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ, ಅವಾಗ ತೆಗೆಯೋದು ಸುಲಭ ಆಗುತ್ತೆ. ನೋಡಿ ತುಂಬಾ ರುಚಿಯಾಗಿರುವಂಥ ಹಾಗೆ ಆರೋಗ್ಯಕರವಾಗಿರುವಂಥ ಐಸ್ ಕ್ರೀಮ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೀವು ಸಹ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಈ ಚಿಕ್ಕು ಐಸ್ ಕ್ರೀಮನ್ನು ನೀವು ಸಹ ಮನೇಲಿ ಮಾಡಿಕೊಂಡು ಸಮ್ಮರನ್ನು ಎಂಜಾಯ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.